ಕೃಷ್ಣಾನಗರಿ ಉಡುಪಿಗೆ ನರೇಂದ್ರ ಮೋದಿಯವರು ಆಗಮಿಸುತ್ತಿದ್ದಾರೆ. ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅದೇ ರೀತಿ ಉಡುಪಿಯಲ್ಲೂ ಸಹ ಸಡಗರ ಸಂಭ್ರಮ ಮನೆ ಮಾಡಿದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಕಿಲೋಮೀಟರ್ ಗಟ್ಟಲೆ ಈ ಒಂದು ಬ್ಯಾರಿಕೇಡ್ ಪಕ್ಕದಲ್ಲಿ ನಿಂತು ಮೋದಿಯನ್ನು ನೋಡೋದಕ್ಕೆ ಕುತೂಹಲದಿಂದ ಮೋದಿಯ ಅಭಿಮಾನಿಗಳು, BJP ಕಾರ್ಯಕರ್ತರು ಹಾಗೂ ಉಡುಪಿಯ ಜನರು ನಿಂತಿದ್ದಾರೆ. ಸಡಗರ ಸಂಭ್ರಮದಿಂದ, ಸಾಕಷ್ಟು ಉತ್ಸಾಹದಿಂದ ಈ ಒಂದು ಮೋದಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ, ನೋಡೋದಕ್ಕೆ ಕುತೂಹಲದಿಂದ ನಿಂತಿರೋದನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಮೋದಿಯ ಭಾವಚಿತ್ರವನ್ನು ಸಹ ಹಿಡಿದಿದ್ದಾರೆ. ಜೊತೆಗೆ BJP ಶಾಲು, BJP ಟೋಪಿಯನ್ನು ಧರಿಸಿ ಮೋದಿಯ ಅಭಿಮಾನಿಗಳು ಈ ಒಂದು ಸಡಗರ ಸಂಭ್ರಮದಿಂದ ನಿಂತಿದ್ದಾರೆ. ರಸ್ತೆ ಎರಡೂ ಬದಿಗಳಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಮೋದಿ ಅಭಿಮಾನಿಗಳು ಮೋದಿಯನ್ನು ನೋಡೋದಕ್ಕಾಗಿ ನಿಂತಿರೋದನ್ನು ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಆ ಒಂದು ಮೋದಿಯನ್ನು ಕಣ್ತುಂಬಿಕೊಳ್ಳುವ ಕ್ಷಣಕ್ಕಾಗಿ ಸಾಕಷ್ಟು ಕುತೂಹಲ ಮತ್ತು ಕಾತುರತೆಯಿಂದ ಉಡುಪಿಯ ಜನರು ಕಾಯ್ತಾ ಇದ್ದಾರೆ. ಎಲ್ಲರೂ ಸಹ ಒಂದು ರೀತಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಇನ್ನು ಸರತಿಯ ಈ ಒಂದು ಬ್ಯಾರಿಕೇಡ್ ಪಕ್ಕದಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿರುವ ಜನರನ್ನು ನೋಡ್ಬೋದಾಗಿದೆ. ಇನ್ನು ಈ ಮೋದಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಷ್ಟು ಕಾತುರರಾಗಿದ್ದಾರೆ ಅನ್ನೋದನ್ನು ಅವರ ಅಭಿಮಾನಿಗಳಲ್ಲಿ ಕೇಳ್ತೇನೆ. ಮೋದಿ ಬರ್ತಾ ಇದ್ದಾರೆ ಉಡುಪಿಗೆ, ಭಾಳಷ್ಟು ಖುಷಿ ಇದೆ, ಏನು ಹೇಳ್ತೀವಿ? ತುಂಬ ಖುಷಿ ಇದೆ. ಅವರು ಒಂದು ಸಲ ಕಣ್ತುಂಬಿ ನೋಡ್ಕೊಳ್ಬೇಕು ಅಂತ ಹೇಳುವಂಥ ಆಸೆ ಇದೆ. ಸೊ ಹಾಗಾಗಿ ನಮ್ಮ ನಗರಿ ಉಡುಪಿಗೆ ಬರೋದ್ರಿಂದಾಗಿ ಮೊದಲೊಂದು ಸಲ ಬಂದಿದ್ರು, ಅವಾಗ ನೋಡ್ಲಿಕ್ಕೆ ಆಗಿರಲಿಲ್ಲ. ಅವರನ್ನು ಒಂದು ಸಲ ಕಣ್ತುಂಬಿ ನೋಡ್ಕೊಳ್ಬೇಕು ಅಂತ ಹೇಳುವಂಥ ಆಸೆಯಿಂದ ಬೆಳಗಿಂದಲೂ ಬಂದು ಇಲ್ಲಿ ನಿಂತ್ಕೊಂಡಿದ್ದೇವೆ ನಾವು. ಈಗ ಇದೇ ಫಸ್ಟ್ ಟೈಮ್ ನೀವು ಹತ್ರದಿಂದ ನೋಡ್ತಾ ಇರೋದು? ಹೌದು. ಎಲ್ರಿಗೂ ಸಹ ಮೋದಿ ಅಂತ ಹೇಳಿದ್ರೆ ಒಂಥರ ದೇವರು ಅಂತ ಹೇಳಿ ಎಲ್ಲರೂ ಅವರನ್ನು ಇದು ಮಾಡ್ತಾರೆ. ಯಾಕಂದರೆ ನಮ್ಮ ದೇಶವನ್ನು ಇಷ್ಟು ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಅವರನ್ನು ಒಂದು ಸಲ ಕಣ್ತುಂಬಿ ನೋಡ್ಕೊಳ್ಬೇಕು. ಅದು ಏನೇ ಆಗಲಿ, ಎಷ್ಟೇ ಹೊತ್ತು ಬಿಸಿಲಲ್ಲಿ ನಿಂತರೂ ಪರವಾಗಿಲ್ಲ ಅಂತ ಹೇಳಿ ನಾವು ಬಂದು ನೋಡ್ತಾ ಇದ್ದೇವೆ. ಇನ್ನೋರ್ವ ಇದ್ದಾರೆ, ಮಾತ್ರ ಹೇಳಿ, ಏನು ಹೇಳ್ತೀವಿ? ಸೇಮ್ ಸರ್, ನಮಗೂ ಸಹ ಅದೇ. ನಮ್ಮ ದೇಶಕ್ಕೆ ಇಷ್ಟು ಅಂದರೆ ನಾವು ಹೊರಗಡೆ ಹೋದರೆ ನಮ್ಮನ್ನು ಅವರು ಗುರುತಿಸುವುದು, ನೀವು ಭಾರತ ದೇಶದವರ ಪ್ರಧಾನಿ ಎಂತ ನರೇಂದ್ರ ಮೋದಿಯವರ ಅಂತ ಹೇಳಿ ನಮಗೆ ಮಾತಾಡಿಸ್ತಾರೆ. ಹಾಗೆ ನಾವು ತುಂಬ ಧನ್ಯರು ಸರ್. ಇನ್ನು BJP ಕಾರ್ಯಕರ್ತರು ಹಾಗೂ ನರೇಂದ್ರ ಮೋದಿ ಅಭಿಮಾನಿಗಳಿದ್ದಾರೆ, ಅವ್ರು ಮಾತಾಡಿಸ್ತೇನೆ. ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಮೋದಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ? ಕುತೂಹಲ ಅಂದರೆ ಅವರು ಉಡುಪಿಗೆ ಬರ್ತಾರೆ ಅಂತ ಯಾವತ್ತೂ ಆ ದಿನ ನಿಗದಿಯಾಗಿತ್ತು, ಅವತ್ತಿಂದ ದಿನಗಣನೆ ನಾವು ಮಾಡ್ತಾಯಿದ್ವಿ. ಇವತ್ತು ಬರ್ತಾರೆ. ನಿನ್ನೆ ಅಂತೂ ಪೂರ್ತಿ ತಲೆಯಲ್ಲಿ ಇವತ್ತು ಮೋದಿಯನ್ನು ಯಾವಾಗ ನೋಡೋದು, ಅವರನ್ನು ನೋಡಲಿಕ್ಕೆ ಆಗುತ್ತೋ ಇಲ್ಲವೋ ಅನ್ನೋಂತಹ ಒಂದು ಚಿಂತೆನೂ ತಲೆಯಲ್ಲಿ ಕಾಡ್ತಾ ಇತ್ತು. ಹಾಗಾಗಿ ಮೊದಲ ಬಾರಿಗೆ ಮೋದಿಯನ್ನು ಇವತ್ತು ಏನಾದರೂ ಮಾಡಿ ನೋಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾವು ಇಲ್ಲಿ ಬಂದು ನಿಂತಿದ್ದೇವೆ. ಸೇಮ್, ನಮಗೆ ತುಂಬ ಖುಷಿ ಆಗ್ತಾ ಉಂಟು ಮೋದಿಯನ್ನು ಬರ್ತಾ ಇದ್ದಾರೆ ಅಂತ. ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ, ಅದಕ್ಕೋಸ್ಕರ ನಮಗೆ ಭಾಳ ಸಂತೋಷ ಆಗ್ತಾ ಉಂಟು. ಅದರಿಂದ ಇನ್ನೂ ಒಳ್ಳೆ ರೀತಿಯಲ್ಲಿ ಮೋದಿ ಈ ಥರ ದೇಶವನ್ನು ಇನ್ನೂ ದೊಡ್ಡ ಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಂತ ನಮ್ಮ ಆಶೀರ್ವಾದ ಯಾವಾಗಲೂ ಇರ್ತದೆ. ಇದು ಮೋದಿ ಅಭಿಮಾನಿಗಳು ಮತ್ತು ಉಡುಪಿಯ ಜನರ ಮಾತುಗಳು. ಮೋದಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಅವರು ಒಂದು ರೀತಿ ದೈವ ಸಮಾನರು, ಹೀಗಾಗಿ ಕುತೂಹಲದಿಂದ ಕಾಯ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.